ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ನಮಸ್ಕಾರ, ನೀವು ನೋಡ್ತಾ ಇದ್ರಿ ರೈತ ಧ್ವನಿ ನ್ಯೂಸ್. ನಾನು ಮಂಜುನಾಥ್. ಮಳೆ ಆದ್ರೆ ಹೊಲ ಗದ್ದೆಗಳ ಕೆಸರಾಗ್ಬೇಕ, ಮಳೆ ಬಂತಂದ್ರೆ ಕೆರೆಗಳ ಕೆಸರಾಗ್ಬೇಕ. ಆದ್ರೆ ಇಲ್ಲಿ ನೋಡ್ತಾ ಇದ್ರೆ ಸಂಚಾರ ಮಾಡುವಂತ ರಸ್ತೆ ಕೆಸರಾಗಿದೆ. ಇದರಿಂದ ಸಾರ್ವಜನಿಕರು ಸಾಕಷ್ಟು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಇದು ಯಾವ ರಸ್ತೆ, ಯಾವ ಊರಿಗೆ ಇದು ಕನೆಕ್ಟ್ ಆಗುತ್ತೆ, ಇಲ್ಲಿ ಏನೆಲ್ಲ ಸಮಸ್ಯೆಗಳಿದೆ, ಇದ್ರ ಬಗ್ಗೆ ಕುರಿತು ಜನಗಳು ಏನಂತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ಈ ರಸ್ತೆ ಬಗ್ಗೆ ತೋರಿಸ್ತಾ ಹೋಗ್ತೀನಿ ನಿಮಗೆ. ಈ ರಸ್ತೆ ಬಂದ್ಬಿಟ್ಟು ಈ ಕಡೆಯಿಂದ ಬಂದ್ರೆ ಕೋಣನಕೆರೆಯಿಂದ ಮುಂಡಗೋಡಿಗೆ ಕನೆಕ್ಟ್ ಆಗುವಂತ ರಸ್ತೆ ಇದು. ಇಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಸಾರ್ವಜನಿಕರು ಓಡಾಡುವಂತ ರಸ್ತೆ. ಈಗ ಮತ್ತೊಂದು ರಸ್ತೆ ಹೇಳ್ಬೇಕಂತಂದ್ರೆ ನಿಮಗೆ ಬೊಮ್ಮನಹಳ್ಳಿಯಿಂದ ಹೋಗ್ಬೇಕಂದ್ರೆ ಬೊಮ್ಮನಹಳ್ಳಿಯಿಂದ ಅಂದಳ್ಗಿ, ಮುಳಕೇರಿ, ಮತ್ತು ಈ ಭದ್ರಾಪುರ ಸೇರಿದಂತೆ ಎಲ್ಲಾ ಸ್ಕೂಲ್ಗಳು ಹೋಗುವಂತ ಮಕ್ಕಳು ಕೂಡ ಇದೇ ರಸ್ತೆಯಿಂದ ಹೋಗಿ ಶಿಗ್ಗಾಂವಿಗೆ ಹೋಗುವಂತ ಒಂದು ಸಿಚುವೇಶನ್ ಇದೆ. ಆದ್ರೂ ಕೂಡ ಇದೇ ಮೇನ್ ರಸ್ತೆ ಆಗಿರೋದ್ರಿಂದ ಇದೇ ರಸ್ತೆ ಹದಗೆಟ್ಟಿದೆ. ಇದು ಸುಮಾರು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲೊಂದು ಕಾರ್ ಬರ್ತಾ ಇದೆ. ಇವಾಗ ಇಲ್ಲಿ ನೋಡಿ ರಸ್ತೆವರೆಗೆ ಹೋಗಕ್ಕೆ ರಸ್ತೆನೇ ಇಲ್ಲ, ಆ ತೆಗ್ಗನ್ನ ದಾಟ್ಕೊಂಡೇ ಹೋಗ್ಬೇಕು. ಒಂದು ಫ್ಯಾಮಿಲಿ ಕೂಡ ಹೋಗ್ತಾ ಇರುವಂತದ್ದು, ಎಲ್ಲರೂ ಕೂಡ ಇದೇ ರಸ್ತೆಯಲ್ಲಿ ಹೋಗ್ತಾ ಇರುವಂತದ್ದು ನೋಡಿ. ಆ ತೆಗ್ಗನ್ನ ದಾಟ್ಕೊಂಡು ಹೋಗುವಂತ ಪರಿಸ್ಥಿತಿ ಇದೆ. ಶಾಸಕರು ಮತ್ತು ಈ ಕಡೆ ಸ್ಥಳೀಯ ನಾಯಕರು, ಆದಷ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ರಸ್ತೆಯನ್ನ ಸರಿ ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಮಾತನಾಡೋಕೆ ಇಲ್ಲಿ ಸ್ಥಳೀಯರು ಏನಂತಾರೆ ಅನ್ನೋದನ್ನ ಕೇಳೋಣ. ನನ್ನ ಹೆಸರು ಮಲ್ಲೇಶ್ ತಾವಾರ್ ಅಂತ ಹೇಳಿ ಸರ್. ಇದು ರಸ್ತೆ ಮೇನ್ ಆಗಿ ಎಷ್ಟು ವರ್ಷದಿಂದ ಹಿಂಗೆ ಐತೆ ಸರ್? ಸರ್ ಸುಮಾರು ಒಂದ್ 2 ವರ್ಷದಿಂದ ಹಿಂಗೆ ಇದೆ ಸರ್. 2 ವರ್ಷದ ಹಿಂದ್ಗಡೆ ಮಾಡಿದ್ರಿ ಸರ್, ಬಟ್ 2 ವರ್ಷದಿಂದ ಹಾಳಾಗಿ ಇದೇ ತರ ಇದೆ ಸರ್. ಇದೇನು ಸಂಬಂಧಪಟ್ಟಂಗೆ ಏನಾದ್ರು ಶಾಸಕರು ಅವ್ರು ಏನಾದ್ರು ಬಂದು ನೋಡಿದಾರ ಹೆಂಗೆ? ಏನ್ ಸರ್ ನಮಗ್ ಗೊತ್ತಿಲ್ಲ ಸರ್. ಬಟ್ ಮೊನ್ನೆ ಗುದ್ಲಿ ಪೂಜೆ ಏನೋ ಮಾಡಿ ಹೋಗಿದಾರಂತ ಸರ್. ಅದು ಆ ಕಡೆಯಿಂದ ಆ ಕಡೆನೇ ಮಾಡಿದಾರೆ, ಈ ಕಡೆ ಏನು ಮಾಡಿಲ್ಲ ಸರ್. ಬಂದ್ ಮಾಡಿ ಹೋಗಿದಾರ ಅಂತೇಳಿ ಅಷ್ಟೇ ನಮಗ ಗೊತ್ತಿರೋ ಸರ್. ಏನ್ ಸಮಸ್ಯೆ ಆಗಿದ್ರಿ ಇಲ್ಲಿ ನಾವು? ಈ ಸರ್ ಒಂದು ಹಾಸ್ಪಿಟ್ಲಿಗೆ ಹೋಗೋದಾಗ್ಲಿ, ಬಟ್ ಒಂದು ಏನ್ ಸಾಮಾನ್ ತರಕ್ ಹೋಗೋದಾಗ್ಲಿ, ನೈಟ್ ಟೈಮ್ ಮಳೆಗಿಳೆ ಆದ್ರೆ ಗುಂಡಿನ ಕಾಣುದಿಲ್ಲ ಸರ್. ಆಮೇಲೆ ಬೆಳಗ್ಗೆ ಒಂದ್ 2 ಜನ ಬಿದ್ದು ಹೋದ್ರು. ಆಮೇಲೆ ಅವ್ರನ್ನ ಎಬ್ಬಿಸಿ ನಾವೇ ಕಳ್ಸಿದೀವಿ. 7 ಗಂಟೆ ಸುಮಾರಿಗೆ ಬಿದ್ದು ಹೋಗಿದ್ದಾರೆ. 2 ಜನ ಪಾಪುಗಳನ್ನ ಹಾಕೊಂಡ್ ಬಿದ್ದು ಹೋಗಿದ್ದಾರೆ. ಅವ್ರನ್ನ ಎಬ್ಬಿಸಿ ನಾವೇ ಕಳ್ಸಿದೀವಿ ಸರ್. ಆಮೇಲೆ ಪ್ರವಾಸಿಗರ ಓಡಾಡುವಂತ ಪ್ಲೇಸಿಗೆ ಇದು ಶಾರ್ಟ್ ಕಟ್ ರೋಡ್ ಸರ್. ಇದು ಇಳಕಲ್ ಟು ಕಾರವಾರ ರಸ್ತೆ, ಆಮೇಲೆ ಬೆಂಗಳೂರು ಟು ಕಾರವಾರ ರಸ್ತೆ ಮೇನ್ ರಸ್ತೆ ಸರ್. ಈ ರಸ್ತೆ ಗಾಡಿಗಳು ನೈಟ್ ಹಂಗ ಅಡ್ಡಾಡ್ತಾವ ಸರ್, ಡೇನು ಹಂಗ ಅಡ್ಡಾಡ್ತಾವ. ಆಮೇಲೆ ತೊಂದ್ರೆ ಬಹಳ ಆಗುತ್ತೆ ಸರ್. ಯಾವ್ದಾರ ಒಂದ್ ಪೇಷಂಟ್ ಹಿಡ್ಕೊಂಡು ಹೋಗೋದಾಗ್ಲಿ, ಆಮೇಲೆ ಆಂಬುಲೆನ್ಸಿಗೆ ಕಾಲ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಸರ್. ಒಂದ್ ಅರ್ಧ ಗಂಟೆ ಬರುವಂತ ಗಾಡಿ 1/4 ಗಂಟೆ 1 ತಾಸಿಗೆ ಬರುತ್ತೆ ಸರ್. ಯಾಕಂದ್ರೆ ಈ ರಸ್ತೆ ಸರಿ ಇರಲಾರ್ದು ಸರ್. ಹಂಗಾಗಿ ಸರ್ ಮತ್ತೇನ ರೀಸೆಂಟ್ ಆಗಿ ಏನಾದ್ರು ಬಿದ್ದಿರಂತ ಮತ್ತೇನು ಪೇಷಂಟ್ ಒಯ್ಬೇಕಂದ್ರೆ ಸರ್ ಭಾಳ ತೊಂದರೆ ಆಗತ್ತೆ. ಯಾಕಂದ್ರೆ ನಮಗ್ ಬರೋದ ಸಿಗ್ಗಾಂವ್. ಯಾಕಂದ್ರೆ ನಾವು ಕಾಲ್ ಮಾಡಿದ್ರೆ ಸಿಗ್ಗಾಂವ್ ಕನೆಕ್ಟ್ ಆಗುತ್ತೆ ಆಂಬುಲೆನ್ಸ್. ಆಂಬುಲೆನ್ಸ್ ಇಲ್ಲಿ ಬರೋ ಮಟ್ಟ ಅಂದ್ರೆ 1.5 ತಾಸು ತಗೊಂತಾರೆ ಆಂಬುಲೆನ್ಸ್. ಏನ್ ಮಾಡ್ತಾರೆ ಪಾಪ ಅವ್ರು ಡ್ರೈವರ್ಗಳಿಗೆ ನಾವ್ ಏನ್ ಅನ್ನಕ್ಕೂ ಬರಂಗಿಲ್ಲ. ಯಾಕಂದ್ರೆ ನಾವು ಡ್ರೈವರ್ ಸರ್, ನಾವು ಡ್ರೈವರ್ ಇಲ್ಲ ಅಂತ ಹೇಳಂಗಿಲ್ಲ. ನಾವು ಗಾಡಿ ಓಡಿಸ್ತೀವಿ, ನಮ್ಮೂ ಗಾಡಿ ಅದಾವು. ಆಮೇಲೆ ಭಾಳ ತೊಂದರೆ ಆಗತ್ತೆ ಸರ್. ನೈಟ್ ಟೈಮ್ ಐತಿ, ಮಳೆ ಗಿಳೆ ಆದ್ರೆ ಎಲ್ಲ ಸರಿನೇ ಇತ್ತು. ಕಬ್ಬಿನ ಗಾಡಿ ಓಡಾಡಕತ್ತಿಂದ ಈ ತರ ಆಗಿದೆ. ಬರ್ತಾರೆ, ಯಾರಾದ್ರೂ ತಿಳಿಸಿದ್ರೆ ಬರ್ತಾರ, JCB ತೊಗೊಂಡು ಹಾಡ್ತಾರ, ಲೆವೆಲ್ ಮಾಡ್ತಾರ, ಮತ್ತು ಹೋಗ್ಬಿಡ್ತಾರ. ಮಳೆ ಆತಂದ್ರೆ ಮತ್ತು ಅದೇ ಹಾನಿ ಬರೀ ರಸ್ತೆದು. ಇಲ್ಲಿಂದ ಎಲ್ಲಿ ಬಸವನಕಟ್ಟಿವರೆಗೂ ಮಾತ್ರ, ಬಸವನಕಟ್ಟಿಲಿಂದ ಕೋಣನಕೆರೆ ಮಠ ಒಂದು 3 ಕಿಲೋಮೀಟರ್ ಇದೇ ತರನೇ ಐತಿ ರಸ್ತೆ. ಈ ರಸ್ತೆ ಯಾವ ತರ ಅಡ್ಡಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಮಳೆ ಅಂತೂ ಆಯ್ತಂದ್ರೆ ಯಾವ ರೋಡಲ್ಲಿ ಯಾವ ತೆಗ್ಗಿದೆ ಅಂತೇಳಿ ಗೊತ್ತಾಗಲ್ಲ, ಅಷ್ಟು ನೀರು ತುಂಬಿರುತ್ತೆ ರಸ್ತೆ. ಸ್ವಲ್ಪ ಸರಿಯಾಗಿ ವ್ಯವಸ್ಥೆ ಮಾಡ್ಬೇಕಂತ ಸ್ಥಳೀಕರಿಗೆ MLA ಸಾಹೇಬ್ರಿಗೆ ಹೇಳಿ ಸರ್ ಬಂದು ನೋಡಿ ಸರ್ ಪರಿಶೀಲನೆ ಮಾಡಿ. ಅವ್ರೇನು ಸರ್ ಜನ ಹೇಳಿದ್ರೆ ಕೇಳ್ತಾರೆ, ಯಾಕೆ ಸಾಹೇಬ್ ತುಂಬ ಒಳ್ಳೆಯರಿದ್ದಾರೆ. ಅವ್ರು ಹೇಳಿ ನೋಡಿದ್ರೆ ಅವ್ರ ತಕ್ಷಣ ಎಲ್ಲ ಆಗಿನಾಗೆ ಮಾಡ್ತಾರೆ. ನಮ್ಮ ಸಾಹೇಬ್ರು ನಾವು ನಂಬ್ಕೊಂಡಿದ್ದೀವಿ, ಅವ್ರು ಮಾಡ್ತಾರೆ. ಸೊ ಬಟ್ ರೋಡ್ ಸರಿ ಮಾಡೋಕಷ್ಟೇ, ಎಲ್ಲ ಜನಗಳಿಗೆ ಅನುಕೂಲವಾಗಬೇಕಂತ ನಮ್ಮದೊಂದು ಪರ್ಸನಲ್ ಆಗಿ ಕೋರಿಕೆ. ಥ್ಯಾಂಕ್ ಯು. ಒಬ್ರ ನಿಮ್ಗೆಂತ ದೊಡ್ಡವಲ್ಲ, ಮಧ್ಯ ಹುಡುಗ ಈ ಟೈಪ್ ಇಲ್ಲ. ಎಲ್ಲಿ ತೋರಿಸ್ಬರ್ರಿ? ಇದು ಸ್ಮಾರ್ಟ್ ಇದೆ, ಏನಿಲ್ಲ. ಇದೆ ಈ ಬೋರ್ಡಿನ ಎದುರುಗಡೆನೆ ಇಲ್ಲೇ. ಇನ್ನೂ 5-6 ತಿಂಗಳು ಆಗಿಲ್ಲ ಅವ್ರು ಸರ್ಟ್. ಈ ಸ್ಥಿತಿ ಇದ್ರು ಯಾರು ನೋಡಲ್ಲ. ಯಾವ ಗಾಡಿ ಅದೇನಿತ್ತು? ಬೈಕ್ ಏನ್ ಹೆಂಗ್ರಿ? 2 ಬೈಕ್? ಇಲ್ಲ ಒಂದೇ ಬೈಕ್ ಸ್ಕೀಟ್ ಆಗಿಬಿಟ್ಟಿತ್ತು. ಒಂದೇ ಬೈಕ್ ಸ್ಕೀಟ್ ಆಗಿಬಿಟ್ಟಿತ್ತು. ಆಮೇಲೆ ಈ ಸ್ಮಾರ್ಟ್ಗೆ ಬಂದ್ಬಿಟ್ಟ.
ಪಾಪ ಅವನ್ ಪರಿಸ್ಥಿತಿ ಅಂದ್ರೆ ನೋಡಂಗಿಲ್ಲ ಅವತ್ ನಾವೆಲ್ಲ ನೀರ್ ಗೀರ್ ಹಾಕಿ ಎಲ್ಲ ಇದು ಮಾಡಿ ಕಳ್ಸೀವಿ ಇಲ್ಲಂದ್ರೆ 2 ಹುಡುಗ ಸತ್ತಾವ್ಬಿಡಿ ಆಮೇಲೆ ರೀಸೆಂಟ್ ಆಗಿ ಈಗ 5 ತಿಂಗಳು ಈ ಕಡೆ ಇವೆಲ್ಲ ಸಿಗ್ಗಾಂವದಿಂದ ಮುಡ್ಗೋಡ್ ನಾನು ಅಡ್ಡಾಡ್ತೀನಿ ಸರ್. ಡೈಲಿ ಇದೇ ಪ್ರಾಬ್ಲಮ್ ಏನಿಲ್ಲ ಅಂದ್ರೆ ಸುಮಾರು 4 ದಿಂದ 5 ವರ್ಷದಿಂದ ನಾನು ಇದೇ ಪ್ರಾಬ್ಲಮ್ ನೋಡಾಕತ್ತೀನಿ. ಒಟ್ಟ ಇಲ್ಲೇ ನಾವು ವೋಟ್ ಹಾಕಿದ್ದು ಏನು ಉಪಯೋಗ ಇಲ್ಲ ಏನು. ಒಟ್ಟ ಇದು ನಮ್ದು CM ದ ಕ್ಷೇತ್ರ, ಹಳೆ CM ಅವ್ರದ್ದು ಕ್ಷೇತ್ರ, ಇದು ಡೆವಲಪ್ಮೆಂಟ್ ಮಾಡ್ಬೇಕ, ರೋಡ್ ಚಲೋ ರೀತಿದಿಂದ ಡೆವಲಪ್ ಮಾಡ್ಬೇಕ. ನಮ್ಮೆಂತವ್ರಿಗೆ ದಿವಸ ಅಪ್ ಡೌನ್ ಮಾಡುವವ್ರಗ ತ್ರಾಸ ಆಗ್ಬಾರ್ದು. ಇದ ರಿಕ್ವೆಸ್ಟ್ ಕೇಳ್ತೀವಿ ಗೌರ್ಮೆಂಟ್ಗೆ ಮಾಡಿ ಕೊಡಕ್ ಹೇಳ್ರಿ. ಥ್ಯಾಂಕ್ ಯು ಸರ್. ರೋಡ್ ಮಾತ್ರ ಚಲೋ ಇಲ್ಲ. ನಮ್ಗೆ ಗಾಡಿ ಹೊಡ್ಯೋರಿಗೆ ರೋಡಿಂದ ಸ್ವಲ್ಪ ಪ್ರಾಬ್ಲಮ್ ಆಗತೈತಿ. ಇಲ್ಲಿಂದ ಅಲ್ಲಿ ಮಟನ ಮುನ್ಗೋಡ್ವರ್ಗು ಸ್ವಲ್ಪ ಮಧ್ಯ ಅಷ್ಟೇ ಚಲೋ ಐತಿ, ಬಿಟ್ರೆ ಆ ಕಡೆ ಈ ಕಡೆ ಎಲ್ಲ ಚಲೋ ಇಲ್ಲ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಲೋಕಲ್ MLA ಸಾಹೇಬ್ರ ಅದು ಕಾಂಗ್ರೆಸ್ ಗೌರ್ಮೆಂಟ್ ಆಗಿರಲಿ ಅಥವಾ BJP ಗೌರ್ಮೆಂಟ್ ಆಗಿರಲಿ ಯಾರಾಗಿಲ್ಲ ಸರ್, ಫಸ್ಟ್ ಸ್ಥಳೀಕರಿಗೆ ಫಸ್ಟ್ ತಿಳಿಸ್ಬೇಕು. ನೋಡಿರಿ ಸಾಹೇಬ್ರೆ, ಹಿಂಗೆ ಓಟ್ ಕೇಳಕ್ಕಂತ ಬರ್ತೀರಿ, ಆಮೇಲೆ ಓಟ್ ಕೇಳಕ್ಕಂತ ಬಂದರೆ ಈಗ ಫಸ್ಟ್ನಾಗ ನಮ್ಗೆ ಇರಬೇಕು ಅಂತ ಹೇಳ್ತಾರೆ. ಶಾಲಾ ಕಾಲೇಜುಗಳಿಗೆ ಅಥವಾ ಬಸ್ರೇ ಹೆಂಗೆ ಸರ್, ಈಗ ಡೆಲಿವರಿ ಅಂತ ಬಂದರೆ ಈಗ ಆಂಬುಲೆನ್ಸ್ ಯಾವ ಥರ ಹೋಗ್ಬೇಕು, ಈ ರೋಡ್ ನೋಡಿದ್ರೆ ಸಿಕ್ಕಾಪಟ್ಟಿ ಕಟ್ಟೈತಿ. ಈಗ ಡೈಲಿ ಸ್ಕೂಲ್ ಮಕ್ಕಳು ಅಂತ ಇರ್ತಾರೆ ಅಥವಾ ಸಂತೆ ಹೋಗೋರಂತ ಇರ್ತಾರೆ, ರೈತಾಪಿ ಜನ ಇರ್ತಾರೆ, ಪ್ರತಿಯೊಬ್ಬರಿಗೆ ತೊಂದರೆ ಆಗುತ್ತೆ. ಅದರಲ್ಲಿ ಬೇರೆ ನಮ್ಮ ಮಾಜಿ ಮುಖ್ಯಮಂತ್ರಿ ಕ್ಷೇತ್ರ ಇನ್ನೂ ಅವಾಗಿದ್ದಾಗ ಚೆನ್ನಾಗೈತೆ, ಬಟ್ ಯಾವಾಗ ಹಾಳಾಗಿದೆ ಗೊತ್ತಿಲ್ಲ. ನಾನು ಅವಾಗ ಬರ್ತಾ ಇಲ್ಲಿ ರೋಡ್ ತುಂಬ ಕೆಟ್ಟೈತೆ. ಇದನ್ನು ಬೇಗ ಅಧಿಕಾರಿಗಳು ಬಂದು ನೋಡಿ ಸರಿ ಮಾಡೋದು. ಎಲ್ಲಿಂದ ಬಂದಿರ್ತಾರೆ ಈಗ? ಸರ್ ನಮ್ಮದು ಶಿಗ್ಗಾಂವ ಬಂದೇವಿ. ಅಲ್ಲೇ ಕೋಣಿಕೆರೆ ಫ್ಯಾಕ್ಟ್ರಿ ಇಲ್ಲ ಸರ್, ಆ ಫ್ಯಾಕ್ಟ್ರಿ ಅಂತ ಹಾಗೆ ಇದೆ ರೋಡ್. ಆ ಫ್ಯಾಕ್ಟ್ರಿ ಆಗಿಂದ ಮುಂಚೆ ಚೆನ್ನಾಗಿತ್ತು. ಇವಾಗೆಲ್ಲ ಗಾಡಿ ಓಡಾಡಿ ಆಮೇಲೆ ಲೋಡ್ ಗಾಡಿ ಎಲ್ಲ ಓಡಾಡಿ ರೋಡ್ ಕೆಟ್ಟೈತ್ರಿ ಇಲ್ಲ ಅಂತಲ್ಲ, ಬಟ್ ಇದನ್ನು ಆದಷ್ಟು ಬೇಗ ರೋಡ್ ಸರಿ ಮಾಡಿಸಿ ಆಮೇಲೆ ಎಲ್ಲ ಜನಗಳಿಗೆ ಅನುಕೂಲ ಮಾಡಿಕೊಡೋದು. ಆಮೇಲೆ ಎಲ್ಲ ವಿದ್ಯಾರ್ಥಿ ಈ ಕಡೆಯಿಂದ ಬೊಮ್ಮನಹಳ್ಳಿ ಆಗಿರ್ಬೋದು, ಈ ಕಡೆ ಬಸರಿಕಟ್ಟಿ, ಆಮೇಲೆ ಯಾವ ಮುಂಡ್ಗೋಡ, ಈ ಕಡೆಯಿಂದ ತುಂಬ ರೋಡ್ ಬರ್ತವೆ, ಈ ಕಡೆ ಗಾಡಿ ಬರುತ್ತೆ, ವಿದ್ಯಾರ್ಥಿಗಳು ಸ್ಕೂಲ್, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತಂದರೆ ಇಲ್ಲ ಮುಂಡ್ಗೋಡಕ್ಕೆ ಹೋಗೋ ಮೇನ್ ರಸ್ತೆ ಆದ ಇದು ಒಂದು ಸುಮಾರು 3 ವರ್ಷಗಳ ಕಾಲ ಈ ಥರ ಕಳಪೆ ಕಾಮಗಾರಿಯಿಂದ ಹಾಳುಗಟ್ಟಿ ಇಲ್ಲಿ ಜನರಿಗೆ ಓಡಾಡಕ್ಕೆ ಸಹಿತ ಆಗ್ತಾ ಇಲ್ಲ. ಆಮೇಲೆ ಅಧಿಕೃತವಾಗಿ ಇಲ್ಲೇ ಇಟ್ಟಂಗಿ ಬಟ್ಟೆಯಿಂದ ಇಲ್ಲಿ ರೋಡ್ಗಳು ಹಾಳಾಗಿ ಇಲ್ಲಿ ಇನ್ನೂರು ಯಾವುದೇ ಜನಪ್ರತಿನಿಧಿಗಳು ಬಂದು ಈ ರೋಡಿನ ಬಗ್ಗೆ ಕಾಳಜಿನ ತೊಗೊಳೋದು. ಅಲ್ಲಿಂದ ಇಲ್ಲಿ ಆಕ್ಸಿಡೆಂಟ್ಗಳು ಭಾಳ ಆಗ್ಯಾವ, ಜಾರಿ ಬೀಳೋರು, ಶಾಲೆ ಮಕ್ಕಳು ಅನಾನುಕೂಲ ಭಾಳ ಅಂತ್ರಿ ಈ ರೋಡ್ನಾಗ ಭಾಳ ಆಗಿದೆ. ಎಲ್ಲಿಂದ ಅಡ್ಡಾಡ್ತೀರಿ ಸರ್ ನೀವು? ನಾನು ಡೈಲಿ ನಂದು ಮಾರ್ಕೆಟಿಂಗ್ ಕೆಲಸ, ನಾನು ಮುಂಡ್ಗೋಡಿಂದ ಬಂಕಾಪುರ ಶಿಗ್ಗಾಂವಲ್ಲಿ ಅಡ್ಡಾಡ್ತೀನಿ. ಆದರೆ ಈಗ ನಾನು ನೋಡಕತ್ತ 4ನೇ ವರ್ಷ ಈ ರೋಡ್ ಮಾತ್ರ ಇಂಪ್ರೂವ್ಮೆಂಟ್ಸ್ ಆಗ್ತಾನೆ ಇಲ್ಲ. ಹಿಂದ MLA ಇದ್ರು, ಬಸವರಾಜ ಮುಖ್ಯಮಂತ್ರಿ ಇದ್ದಾಗೂ ಕಳಪೆ ಕಾಮಗಾರಿ ಮಾಡಿ ಬಿಲ್ ತೆಗೆದು ಅದನ್ನು ಹಾಳಾಗಿ ಮಾಡಿದ್ರು. ಈ ಹೊಸದಾಗಿ ಬಂದ ಶಾಸಕರು ಅವರು ಇದ್ರ ಬಗ್ಗೆ ಗಮನ ಕೊಡಬೇಕು. ಮುಂದೆ ಅವರು ಈ ಜನಪ್ರತಿನಿಧಿಗಳಾದಂಥ ಈ ಜನರ ಬಗ್ಗೆ ಅಥವಾ ಈ ರೋಡಿನ ಬಗ್ಗೆ ಯಾರು ಕಾಳಜಿ ತಗೋಬೇಕು, ಜನರ ಬಗ್ಗೆ ಕಾಳಜಿ ತೋರಿಸಿರ್ತದೆ. ತಾವು ಲಾಸ್ಟ್ ಈ ಬಂಕಾಪುರ ಇದು ಬೊಮ್ಮನಹಳ್ಳಿ ಹೋಗ್ತಾ ಇರ್ತಾರೆ, ಅದೇ ಜನಪ್ರತಿನಿಧಿಗಳ ಹೆಸರು ಕಂಡು ಈ ರೋಡ್ಗೆ ಅವ್ರಾಗೆ ಕಣ್ಣು ಮುಚ್ಚ ಹೋಗೋದೇನಿಲ್ಲ, ಕಣ್ಣು ತಗೊಂಡು ಹೋಗ್ತಾರೆ. ಈ ರೋಡ್ ಬಗ್ಗೆ ತಾವಾಗೆ ಒಂದು ಓನ್ ಡಿಸಿಷನ್ ತೊಗೊಂಡು ಮಾಡ್ಬೇಕಂತೇಳಿ ನಾನು ಅನಾಹುತ ಆಗಿದೆ ಒಂದ್ಸರಿ ಆಗ್ಯಾವ್ರಿ, ಭಾಳ ಅನಾಹುತ ಆಗ್ಯಾವ. ಟ್ರ್ಯಾಕ್ಟರ್ ಕಡೆಯಿಂದ ಯಾವ ಬೈಕ್ ಸ್ಕಿಡ್ ಆಗಿದ್ದಾರೆ, ಬಸ್ ನೇರಂತ್ರಿ ತುಂಬ್ಕೊಂಬಂದಿರ್ತಾರೆ. ಒಂದು ಕಡೆ ಕ್ರಾಸ್ ಆಗತ್ತೆ, ಬಸ್ ಎಲ್ಲಿ ಬೀಳ್ತದೆ ಅನ್ನೋ ಭಯ ಇರ್ತೈತಿ. ಶಾಲೆ ಮಕ್ಕಳಿಗೆ ಅಂದ್ರೆ ಸ್ಟಾರ್ಟ್ ಆಗ್ತೀಗ ಜೂನಿಂದ ಮಕ್ಕಳಿಗೆ ಬರಕ್ಕೆ ಶಾಲೆ ಬರಕ್ಕೆ ಸಹಿತ ಬೇಜಾರಾಗೈತಿ. ಮುಂಚೆನ ಬಳಿ ಬಂದೈತಿ, ನೆಟ್ಟೆ ಹಚ್ಬಿಟ್ರೆ ಭತ್ತಾರ ಬರ್ತೈತಿ, ಯಾರು ಅದನ್ನ ಭತ್ತ ಬೆಳ್ಕೊಂಡು ರೈತರು ಉದಾರ. ಆ ಪರಿಸ್ಥಿತಿ ಅಂದ್ರೆ ಈ ನಿರ್ಮಾಣ ಆಗೈತಿ ಈ ರೋಡ್ನಾಗ. ನಮಸ್ತೆ ಸರ್. ನಮಸ್ತೆ ಸರ್. ನಮ್ಮ ಹೆಸರು ಅರುಣ್ ಅಂತ ಮುಂದ್ಗಡೆ ನಾವು ಡೈಲಿ ಅಡ್ಡಾಡ್ತಾ ಇರ್ತೀವಿ. ಥ್ಯಾಂಕ್ ಯು.